ಎಲ್ಲರಿಗೂ ನಮಸ್ತೆ ವಿದ್ಯಾರ್ಥಿಗಳೇ, ಎಸ್ಪೆಷಲಿ SSLC ಓದುತ್ತಿರುವಂಥ ವಿದ್ಯಾರ್ಥಿಗಳೇ. ಸೊ ಇವತ್ತು ನಿಮಗೋಸ್ಕರ ನಾನು ಮತ್ತೊಮ್ಮೆ ಗ್ರಾಫಿಕಲ್ ಮೆಥಡ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಪ್ರಿಪ್ರೇಟರಿಯಲ್ಲಿ ಮತ್ತು ಮಾಡೆಲ್ ಕ್ವಶನ್ ಪೇಪರಲ್ಲಿ ಈ ಥರ ಕ್ವಶನ್ ಬಂದಿತ್ತು. ಫೈಂಡ್ ದ ಸೊಲ್ಯೂಷನ್ ಆಫ್ ಗಿವೆನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಗ್ರಾಫಿಕಲ್ ಮೆಥಡ್ x + y = 4, 2x + y = 7. ಇದು 4 ಮಾರ್ಕ್ಸ್ ಸಿಗಿರುತ್ತೆ. ಕಂಪಲ್ಸರಿ ಗ್ರಾಫಿಕಲ್ ಮೆಥಡ್ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ನೀವು ಹೇಗೆ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ಈ ಥರ ಕೊಟ್ಟ ತಕ್ಷಣ ಎರಡು ಕಾಲಮ್ ಮಾಡ್ಕೊಳ್ಳಿ, ಸಪ್ರೇಟ್ ಮಾಡ್ಕೊಳ್ಳಿ, ಒಂದೇ ಒಂದು ಲೈನ್ ಹೇಳ್ಕೊಂಡು ಸಪ್ರೇಟ್ ಮಾಡ್ಕೊಳ್ರಿ. ಈ ಥರ ಮೂರು ಬಾಕ್ಸ್ 3x3 ಬಾಕ್ಸನ್ನು ಈ ಕಡೆ ಹಾಕ್ಕೊಳ್ರಿ. ಸೊ ಈ ಥರ ಹಾಕಿದ್ರ ಮೇಲೆ ಏನು ಮಾಡ್ಬೇಕಂದ್ರೆ ಫಸ್ಟ್ ಈಕ್ವೇಷನ್ ಇದೆಯಲ್ಲ, ಈ ಫಸ್ಟ್ ಈಕ್ವೇಷನ್ನ ಬರ್ಕೊತೀನಿ ನೋಡಿ. ನಾನು x + y = 4 ಇದು ಫಸ್ಟ್ ಈಕ್ವೇಷನ್ ಅಲ್ವಾ, ಆ ಫಸ್ಟ್ ಈಕ್ವೇಷನ್ನ ಬರ್ಕೊಂಡಿದ್ದೀನಿ. ಅದೇ ಥರ ರೈಟ್ ಸೈಡಲ್ಲಿ ಸೆಕೆಂಡ್ ಈಕ್ವೇಷನ್ನ ಬರ್ಕೊಳ್ಳೋಣ. 2x + y = 7. ಸೊ ಇದು ಎರಡು ಈಕ್ವೇಷನ್ನು ನಾನು ಈಗ ಬರ್ಕೊಂಡಿದ್ದೀನಿ. ಸೊ ಇದು ಸೆಕೆಂಡ್ ಈಕ್ವೇಷನ್ನು. ಸೊ ಈಗ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಸೊ ನಾವು ಫಸ್ಟು ಇಲ್ಲಿ ಹಾಕುವಂಥದ್ದು x ಆಕ್ಸಿಸ್ನ ಹಾಕ್ತೀವಿ, ಆಯಿತಾ. x ಆಕ್ಸಿಸ್ಸು ಇಲ್ಲಿ y ಆಕ್ಸಿಸ್ ಹಾಕ್ತೀವಿ. y ಇಲ್ಲಿ ಎಕ್ಸನ್ನು ಬರಿತೀವಿ, y ಬರಿತೀವಿ. ಇದಾದ್ರ ಮೇಲೆ x, y, ಆಯಿತಾ. ಫಸ್ಟ್ x, ಆಮೇಲೆ y, ಆಮೇಲೆ x, y. ಇಲ್ಲೂ ಅಷ್ಟೇ ಸೇಮ್ ಅದೇ ಅಪ್ಲೈ ಆಗುತ್ತೆ. x, y, x, y ಇದಾಗುತ್ತೆ. ಸೊ ಈಗ ನಾವೇನು ಮಾಡಬೇಕು ಅಂದರೆ ಅಸ್ಯೂಮ್ ಮಾಡಬೇಕು. ಏನಂತ ಅಸ್ಯೂಮ್ ಮಾಡಬೇಕು? ಫಸ್ಟ್ ಈಕ್ವೇಷನಲ್ಲಿ ಇಫ್ x = 0 ಅಂತ ಮಾಡಬೇಕು. ಅಂದರೆ ನಾವು x ಕೋಆರ್ಡಿನೇಟಿಗೆ 0 ಕೊಡ್ತಾ ಇದ್ದೀವಿ. ಅವಾಗ y ಏನಾಗುತ್ತೆ ನೋಡ್ಬೇಕು. ಈಕ್ವೇಷನ್ ನಮ್ಮ ಹತ್ರ ಇದೆ, x + y = 4, x + y = 4. ಎಕ್ಸಿಗೆ ನಾವು ಏನು ಮಾಡಿದ್ದೀವಿ, 0 ಕೊಟ್ಟಿದ್ದೀವಿ, ಪ್ಲಸ್ y ಹಾಗೆ ಇದೆ = 4. ಹಾಗಾದರೆ y ಏನಾಗುತ್ತೆ, y 4 ಆಗುತ್ತೆ. ಸೊ ಹಾಗಾದರೆ y ಏನಾಗುತ್ತೆ, ಎಕ್ಸನ್ನು 0 ಕೊಟ್ಟಾಗ y ಏನಾಗುತ್ತೆ, 4 ಆಗುತ್ತೆ. ಅದನ್ನೇ ನಾವು ಏನಂತ ಬರ್ಕೊತೀವಿ, ಇಲ್ಲಿ ಫಸ್ಟ್ x ಬರ್ಕೊತೀವಿ. x ಏನಿದೆ 0 ಇದೆ, ಆಮೇಲೆ y ಏನಿದೆ 4 ಇದೆ. ಇದು ಫಸ್ಟ್ ಕೋಆರ್ಡಿನೇಟ್. ಸೊ ಇದೇ ಥರ ಈಗ ಇನ್ನೊಂದು ನೋಡೋಣ. ಈಗ ಎಕ್ಸಿಗೆ 0 ಕೊಟ್ವಿ. ಈಗ ಸೆಕೆಂಡ್ ಇದರಲ್ಲಿ ವೈಗೆ 0 ಕೊಡ್ತೀನಿ, ಆಯಿತಾ. ಇಫ್ y = 0, ಫಸ್ಟ್ ಏನು ಮಾಡಿದ್ದೆ, x = 0 ಹಾಕ್ಕೊಂಡಿದ್ದೆ. ಈಗ y = 0 ಹಾಕ್ಕೊಂಡಿದ್ದೀನಿ, y ನ 0 ಹಾಕ್ಕೊಂಡಿದ್ದೀನಿ. ಅವಾಗ ಏನಾಗುತ್ತೆ ನೋಡೋಣ. ಈಕ್ವೇಷನ್ ಏನು ನಮ್ಮದು, x + y = 4 ಇಸ್ ದ ಈಕ್ವೇಷನ್ನು. ಈಕ್ವೇಷನಲ್ಲಿ x ಹಾಗೇ ಇರುತ್ತೆ, yಗೆ ಮಾತ್ರ ಏನಾಗಿದೆ 0 ಆಗಿರುತ್ತೆ, = 4. ಹಾಗಾದರೆ x ಏನಾಗುತ್ತೆ, x = 4 ಆಗುತ್ತೆ. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. x ಏನಾಗಿದೆ, ಈಗ y 0 ಕೊಟ್ಟಾಗ x ಏನಾಗಿದೆ, 4 ಆಗಿದೆ. ಹಾಗಾದರೆ ಇಲ್ಲಿ ಏನು ಸಿಕ್ತು ನಮಗೆ, ಫಸ್ಟ್ x ಬರಿಬೇಕು 4, ಆಮೇಲೆ y ಬರಿಬೇಕು, y is 0. ಸೊ ನಮಗಿಲ್ಲಿ ಎರಡು ಕೋಆರ್ಡಿನೇಟ್ ಸಿಕ್ಕಿದೆ, 0, 4 ಆ್ಯಂಡ್ 4, 0. ಸೊ ಇದು ಯಾವುದರಲ್ಲಿ, ಫಸ್ಟ್ ಈಕ್ವೇಷನಲ್ಲಿ. ಈಗ ಅದೇ ಥರ ಸೆಕೆಂಡ್ ಈಕ್ವೇಷನ್ ನೋಡೋಣ. 2x + y = 7 ಇಸ್ ದ ಸೆಕೆಂಡ್ ಈಕ್ವೇಷನ್. ಸೊ ಈಗೇನು ಮಾಡೋಣ, ಇಫ್ x = 0, ಎಕ್ಸಿಗೆ 0 ಕೊಟ್ಟರೆ ಏನಾಗುತ್ತೆ ಅಂತ ನೋಡಿ. ಎಕ್ಸಿಗೆ 0 ಕೊಡ್ತೀನಿ ನೋಡಿ. ಈಗ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ಈಕ್ವೇಷನ್ ಇದೆ, 2 × x ಅಂದರೆ 0 ಕೊಡ್ತೀನಿ, ಪ್ಲಸ್ y = 7 ಆಗುತ್ತೆ. 2 × 0 is 0, 0 + y = 7. ಹಾಗಾದರೆ ಏನಾಗುತ್ತೆ, y = 7 ಆಗುತ್ತೆ. ಸೊ ಹಾಗಾದರೆ yಗೆ ಏನು ಬರೆಯೋಣ, 7 ಬರೆಯೋಣ. ಈಗ x ಏನಿದೆ 0 ಇದೆ, y ಏನಿದೆ 7 ಇದೆ. ಇದಿಷ್ಟನ್ನು ಬರ್ಕೊಳ್ಳೋಣ. ಅದೇ ಥರ ಸೆಕೆಂಡ್ ಕೇಸಲ್ಲಿ ಇಫ್ y = 0, ಫಸ್ಟ್ x ತೊಗೊಂಡಿದ್ದೆ, ಈಗ y 0 ತೊಗೊತೀನಿ, ಅದಕ್ಕೆ yಗೆ 0 ತೊಗೊತೀನಿ. ಸೊ yನ 0 ಹಾಕಿದಾಗ ಏನಾಗುತ್ತೆ ಅಂತ ನೋಡೋಣ. 2x + y = 7 ಇದು ಈಕ್ವೇಷನ್ನು. ಇದಕ್ಕೆ ಈಗ 2x ಹಾಗೇ ಇದೆ, ಪ್ಲಸ್ yಗೆ ಏನು ತೊಗೊಂಡಿದ್ದೀನಿ ನಾನು, 0 ತೊಗೊಂಡಿದ್ದೀನಿ, = 7 ಆಗುತ್ತೆ. 0 ವ್ಯಾಲ್ಯೂ ಹೋಗುತ್ತೆ, ಅಲ್ಲಿಗೆ 2x = 7 ಆಗುತ್ತೆ. ಸೊ ಇಲ್ಲಿ ನೋಡಿ, ಈಗ ನಮ್ಗೆ ಬೇಕಾಗಿರೋದೇನು, ಬರೀ x ಮಾತ್ರ ಬೇಕಾಗಿರೋದು. ಅದಕ್ಕೆ ಏನು ಮಾಡ್ತೀನಿ, ಇದನ್ನು ಕ್ರಾಸ್ ಕೆಳಗಡೆ ಕಳಿಸ್ತೀನಿ. ಆವಾಗ 7/2 ಆಗುತ್ತೆ. 7/2 ಅಂದರೆ ಏನಾಗುತ್ತೆ, ಯೂಶಲಿ 7/2 ಅಂದರೆ 3.5 ಆಗುತ್ತೆ. ಸೊ ಇದು x = 3.5 ಬಂತು, ಇಲ್ಲಿ 3.5 ಬಂತು. ಅವಾಗ ಕೋಆರ್ಡಿನೇಟ್ಸ್ ಏನಾಗುತ್ತೆ, 3.5, 0. ನಿಮ್ಮಲ್ಲಿ ಕೆಲವರಿಗೆ ಇಲ್ಲಿ 3.5 ಹೇಗೆ ಬಂತು ಅಂತ ಅರ್ಥ ಆಗದೆ ಇರ್ಬೋದು. ಸೊ ಇಲ್ಲಿ ನೋಡಿ, x 7/2 ಇದೆಯಲ್ವಾ, 7/2 ಬಂದರೆ ಏನು ಮಾಡಬೇಕು ಅಂತಂದರೆ ನಾವು
7 ಇದೆ ಮೇಲ್ಗಡೆ ನಂಬರು, ಕೆಳಗಡೆ 2 ಇಂದ ಡಿವೈಡ್ ಮಾಡಬೇಕು. ಸೊ 2 3s ಎಷ್ಟು, 2 3s 6, ಅವಾಗ ಎಷ್ಟು ಉಳಿಯುತ್ತೆ ಇಲ್ಲಿ 1 ಉಳಿಯುತ್ತೆ ರಿಮೈಂಡರು. ಸೊ ಈ 1ಅನ್ನು 2 ಇಂದ ಆಗಲ್ಲ, ಅದಕ್ಕೆ ಇಲ್ಲಿ ಒಂದು ಪಾಯಿಂಟ್ ಇಡ್ತೀನಿ. ಅವಾಗ ಏನಾಗುತ್ತೆ, ಪಾಯಿಂಟ್ ಇಟ್ಟಾಗ ಇಲ್ಲಿ 0 ಹಾಕೊಬೋದು. ಈಗ 10 ಆಯಿತು. 2 5s ಏನಾಗುತ್ತೆ 10 ಆಗುತ್ತೆ. ಸೊ ಇಲ್ಲಿ ರಿಮೈಂಡರ್ ಎಷ್ಟು ಉಳಿಯುತ್ತೆ, 0 ಉಳಿಯುತ್ತೆ. ಸೊ ಹಾಗಾದರೆ ನಮಗೆ ಇಲ್ಲಿ ಆನ್ಸರ್ ಎಷ್ಟು ಸಿಕ್ಕಿದೆ, 3.5. ಅದೇ 3.5ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಇದಿಷ್ಟು ಈಸಿಯಾಗಿ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಸೊ ಈಗ ನಮಗೆ ಆಲ್ರೆಡಿ ನಮಗೆ ಕೋಆರ್ಡಿನೇಟ್ ಸಿಕ್ಕಿದೆ. ಏನು, ಈ ಫಸ್ಟ್ ಇಕ್ವೇಷನಿಂದ ಈ ಕೋಆರ್ಡಿನೇಟ್ ಸಿಕ್ಕಿದೆ, ಸೆಕೆಂಡ್ ಇಕ್ವೇಷನಿಂದ ಈ ಕೋಆರ್ಡಿನೇಟ್ ಸಿಕ್ಕಿದೆ. ಹಾಗಾದರೆ ಗ್ರಾಫ್ನ ಪಾರ್ಟಿಗೆ ಹೋಗೋಣ. ನಾನು ನಮ್ಮ ಟೈಮ್ ಉಳಿಸೋದಕ್ಕೋಸ್ಕರ ಗ್ರಾಫ್ನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಫಸ್ಟು ಕೋಆರ್ಡಿನೇಟ್ಸ್ ನೋಡೋಣ. 0,4 ಇದೆ ಅಲ್ವಾ, ಅಲ್ಲಿ ಏನು ಮಾಡಬೇಕಂದ್ರೆ ಫಸ್ಟು ಎಕ್ಸಿಗೆ ಏನಿದೆ, ಎಕ್ಸ್ 0 ಇದೆ. ಎಕ್ಸ್ 0 ಅಂದರೆ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ 0. ಆಮೇಲೆ ವೈ ಎಲ್ಲಿದೆ, ವೈ 4 ಇದೆ. ಎಕ್ಸ್ 0 ಇದೆ, ವೈ ಎಲ್ಲಿದೆ 4 ಇದೆ. ಹಾಗಾದರೆ ಎಕ್ಸ್ 0 ಇದೆ, ವೈ 4 ಇದೆ ಅಂದರೆ ಎಲ್ಲಿ ಬಂತು ಪಾಯಿಂಟು ನೋಡಿ, ಈ ಪಾಯಿಂಟಲ್ಲಿ ಬರ್ತಾ ಇದೆ. ಸೊ ಇದನ್ನು ನಾವು ಏನಂತ ಕರೆಯೋಣ, ಏನಂತ ಹಾಕೋಣ, ಫಸ್ಟ್ ಕೋಆರ್ಡಿನೇಟ್ 0,4 ಅಂತ ಹಾಕೋಣ. ಓಕೆನಾ. ಸೊ ಇದು ಫಸ್ಟ್ ಕೋಆರ್ಡಿನೇಟು. ಅದೇ ಥರ ನೋಡಿ ಸೆಕೆಂಡ್ ಏನಿದೆ 4,0 ಅಂತ ಇದೆ ಸೆಕೆಂಡ್ ಕೋಆರ್ಡಿನೇಟು. ಇಲ್ಲಿ ನೋಡಿ ಫಸ್ಟ್ 4 ಅಂದರೆ ಎಕ್ಸ್ ಆಕ್ಸಿಸಲ್ಲಿ 4 ಇದೆ, ವೈ ಆಕ್ಸಿಸ್ ಮೇಲ್ಗಡೆ ವೈ ಆಕ್ಸಿಸ್ ಮೇಲೆ ಹೋಗಬೇಕಲ್ಲ, ವೈ ಆಕ್ಸಿಸ್ 0 ಇದೆ. ಹಾಗಾಗಿ ಏನು ಮಾಡ್ತೀವಿ, ಇದನ್ನೇ ಬರ್ಕೊತೀವಿ. ಇದೇ ಈ ಪಾಯಿಂಟ್ ಏನಿದು 4,0 ಇಸ್ ದ ಪಾಯಿಂಟ್ ಹಿಯರ್. ಓಕೆ, ಈಗ ನೀವು ಸಿಂಪ್ಲಿ ಏನು ಮಾಡಬೇಕು, ಸ್ಕೇಲ್ ತಗೊಳ್ಳಿ. ಈ 2 ಪಾಯಿಂಟ್ ಇದೆಯಲ್ಲ, ಈ 2 ಪಾಯಿಂಟನ್ನು ನೀವು ಒಂದು ಲೈನ್ ಹೇಳ್ಕೊಳ್ಳಿ. ಇದನ್ನು ಎಕ್ಸ್ಟೆಂಡ್ ಕೂಡ ಮಾಡ್ಬೋದು, ಬಟ್ ಈ 2 ಪಾಯಿಂಟನ್ನು ಪಾಸ್ ಆಗಬೇಕು ನಿಮ್ಮ ಲೈನ್. ಓಕೆನಾ. ಸೊ ಈಗ ಫಸ್ಟು ಈಕ್ವೇಷನಿಂದು ನಮ್ಗೆ ಆಲ್ರೆಡಿ ಏನಾಯಿತು, ಈ ಫಸ್ಟ್ ಈಕ್ವೇಷನಿಂದ 2 ಲೈನ್ ಆಯಿತು. ಈಗ ಬಂದು ಸೆಕೆಂಡ್ ಈಕ್ವೇಷನ್ ನೋಡೋಣ. ಸೆಕೆಂಡ್ ಈಕ್ವೇಷನಲ್ಲಿ ಫಸ್ಟ್ ಕೋಆರ್ಡಿನೇಟ್ ನೋಡಿ 0,7 ಇದೆ. ಎಕ್ಸ್ ಆಕ್ಸಿಸಲ್ಲಿ 0, ಎಕ್ಸ್ ಅಂದರೆ ಈ ಸೈಡಲ್ಲಿ ಇರ್ಬೋದು ಎಕ್ಸು. ಸೊ ಎಕ್ಸ್ ಆಕ್ಸಿಸ್ 0 ಇದೆ. ವೈ ಆಕ್ಸಿಸ್ ಮೇಲ್ಗಡೆ 7 ಎಷ್ಟಿದೆ, 7 ಇದೆ. ಓಕೆನಾ. 7 ನೋಡಿ ಇಲ್ಲಿ ಬರುತ್ತೆ. ಈ ಕೋಆರ್ಡಿನೇಟಿಗೆ ನಾವು ಏನಂತ ಬರೀಬೋದು, 0,7 ಅಂತ ಬರೀಬೋದು. ಓಕೆನಾ. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಮತ್ತೆ ಸೆಕೆಂಡ್ ಕೋಆರ್ಡಿನೇಟ್ ನೋಡ್ರಿ 3.5,0 ಅಂದರೆ ಎಕ್ಸ್ ಆಕ್ಸಿಸ್ ಎಷ್ಟಿದೆ 3.5 ನೋಡಿ. ಇಲ್ಲಿ 0 ಆಯಿತು, ಇಲ್ಲಿಗೆ 1 ಆಗುತ್ತೆ, ಇಲ್ಲಿಗೆ 2 ಆಗುತ್ತೆ, ಇಲ್ಲಿ 3 ಆಗುತ್ತೆ. 3.5 ಹೆಂಗೆ ಹುಡ್ಕೋದಂದರೆ ಇಲ್ಲಿ ಸಣ್ಣದಾಗಿ ನಿಮಗೆ ಲೈನ್ಸ್ ಕಾಣ್ತಾವಲ್ಲ, ಅದರಲ್ಲಿ ಹುಡುಕ್ಬೇಕು. ಇಲ್ಲಿ 3 ಆಯಿತು, 3.1, 3.2, 3.3, 3.4, 3.5 ಇಲ್ಲಿ ಸಿಕ್ಕಿದೆ. ಸೊ ಈ ಪಾಯಿಂಟ್ನ ನಾವು ಏನಂತ ಬರ್ಕೊಬೋದು, 3.5,0. ಸೊ ವೈ ಆಕ್ಸಿಸ್ ಇಲ್ಲ ಇದಕ್ಕೆ ಆಯಿತಾ, ಆ್ಯಕ್ಚುಲಿ ಯಾಕಂದರೆ 0 ಇದೆ, ಅದಕ್ಕೆ ಇಲ್ಲೇ ಬರ್ಕೊತೀನಿ. ಸೊ ಈಗ ಇಲ್ಲಿ ಕೂಡ ಸೆಕೆಂಡ್ ಇಕ್ವೇಷನ್ ಕೂಡ ಸಿಕ್ತು. ಅದಕ್ಕೆ ಏನು ಮಾಡ್ತೀನಿ, ಈ ಪಾಯಿಂಟಿಗೂ ಮತ್ತು ಫಸ್ಟ್ ಕೋಆರ್ಡಿನೇಟಿಗೂ ಸೆಕೆಂಡ್ ಕೋಆರ್ಡಿನೇಟ್ಗೂ ನಾನೊಂದು ಲೈನನ್ನು ಹೇಳ್ಕೊತೀನಿ. ಬೇಕಾದ್ರೆ ನೀವು ಸ್ಟ್ರೆಚ್ ಮಾಡ್ಕೊಬೋದು, ಅಲ್ಲಿ ತನಕನೇ ಹೇಳ್ಕೊತೀವಿ ಅಂದರೆ ಅಲ್ಲಿ ತನಕನೇ ಹೇಳ್ಕೊಬೋದು. ಸೊ ಈಗ ನೀವು ಅಬ್ಸರ್ವ್ ಮಾಡಿದರೆ ಯಾವುದೋ ಒಂದು ಪಾಯಿಂಟಲ್ಲಿ ಈ 2 ಲೈನ್ ಕ್ರಾಸ್ ಆಗಿದೆಯಲ್ಲ, ಯಾವುದೋ ಒಂದು ಪಾಯಿಂಟಲ್ಲಿ ಏನಾಗುತ್ತೆ ನೋಡ್ರಿ, ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಓಕೆನಾ. ಯಾವುದೋ ಒಂದು ಪಾಯಿಂಟಲ್ಲಿ ಏನಾಗ್ತಾ ಇದೆ, ಇಂಟರ್ಸೆಕ್ಟ್ ಅಂದರೆ ಏನಾಗ್ತದೆ, 2 ಲೈನ್ಗಳು ಈ ಥರ ಜಾಯಿನ್ ಆಗ್ತಾ ಇದೆ. ಸೊ ಆ ಜಾಯಿನ್ ಆಗ್ತಿರೋ ಪಾಯಿಂಟ್ ಎಲ್ಲಿದೆ ನೋಡಿ, ಅದರಲ್ಲಿ ಎಕ್ಸ್ ಆಕ್ಸಿಸ್ ನೋಡೋಣ. ಎಕ್ಸ್ ಆಕ್ಸಿಸ್ ಅಂದರೆ ಹಿಂಗೆ ನೋಡೋದಲ್ವಾ, ಎಕ್ಸ್ ಆಕ್ಸಿಸ್ ಎಲ್ಲಿಗಿದೆ, 1 2 3ಗಿದೆ. ಓಕೆನಾ. ಹಾಗಾದರೆ ಎಕ್ಸ್ ಆಕ್ಸಿಸ್ನ ಏನಂತ ಬರೀಬೋದು, 3 ಅಂತ ಬರೀಬೋದು. ನಮ್ಗೆ ಈಗ ಸಿಕ್ಕಿರೋದು ಸೊಲ್ಯೂಷನ್ ಇದು. ಓಕೆನಾ. ಈ 2 ಕ್ವಶನಿಗೆ ಸೊಲ್ಯೂಷನ್ ಆನ್ಸರೇ ಇದು ಆಯಿತಾ. ವೈ ನೋಡಿ, ಕೆಳಗಡೆಯಿಂದ ಎಷ್ಟು ಪಾಯಿಂಟ್ ಇದೆ, ಮೇಲ್ಗಡೆ 1 ಪಾಯಿಂಟ್ ಇದೆ. ಹಾಗಾದರೆ ಎಷ್ಟು ಬರೀತೀನಿ ಇದಕ್ಕೆ, 1. ಸೊ ಹಾಗಾದರೆ ನಮಗೆ ಫೈನಲ್ ಆನ್ಸರ್ ಏನು, ನಮಗೆ ರಿಕ್ವೈರ್ಡ್ ಆನ್ಸರ್ ಏನು, ಇದೇ 3.1 ಇಸ್ ದ 3 and 1 ಆರ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ. 3 and 1 ಆರ್ ದ, therefore 3,1 ಆರ್. ನಮ್ಗೇನು ಬೇಕಾಗಿತ್ತು, ಫೈಂಡ್ ದ ಸೊಲ್ಯೂಷನ್ ಫಾರ್ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಆರ್ ದ ಸೊಲ್ಯೂಷನ್ಸ್.
ಸೊ ಇದಿಷ್ಟೇ ಆನ್ಸರು. ಇದಾದ್ರ ಮೇಲೆ ಏನೂ ಮಾಡೋವಂಥ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ನಿಮಗೆ ನೀವು ನಾನು ಲೆಕ್ಕ ಮಾಡಿದ ಸರಿ ಇದೆಯಾ ತಪ್ಪಿದೆಯಾ ಅಂತ ಗೊತ್ತಾಗಬೇಕಾ ಅಂದರೆ ನೀವೊಂದು ವೆರಿಫಿಕೇಷನ್ ಮಾಡ್ಬೋದು. ಆ ವೆರಿಫಿಕೇಷನ್ ಹೇಗೆ ಮಾಡ್ಬೋದು ಅಂತ ನಿಮಗೀಗ ನಾನು ತೋರಿಸ್ತಾ ಬರ್ತೀನಿ, ಅಬ್ಸರ್ವ್ ಮಾಡಿರಿ. ಸೊ ನಮ್ಗೆ ಬಂದಿರೋ ಆನ್ಸರ್ ಏನು 3 ಮತ್ತು 1. ಇವು ಎರಡರಲ್ಲಿ ಯಾವುದೋ ಒಂದನ್ನು ತಗೊಳ್ಳೋಣ, ಒಂದು ಇಕ್ವೇಷನ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಫಸ್ಟ್ ಇಕ್ವೇಷನ್ ತೊಗೊತೀನಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಅಂತ ತಗೊಳ್ಳೋಣ. ಓಕೆನಾ, ಫಸ್ಟ್ ಇಕ್ವೇಷನ್ ತೊಗೊಂಡಿದ್ದೀನಿ. ಈಗ ಫಸ್ಟ್ ಇಕ್ವೇಷನ್ಗೆ ಏನು ಮಾಡಬೇಕು, ನಾನು ಇಲ್ಲಿ ಬಂದಿದೆಯಲ್ಲ ನಮ್ಗೆ ಸೊಲ್ಯೂಷನ್ನು, ಆ ಸೊಲ್ಯೂಷನ್ ಹಾಕಬೇಕು. ಸೊಲ್ಯೂಷನ್ ಹಾಕಿದರೆ LHS ಮತ್ತು RHS ಸರಿಯಾಗಿತ್ತ ನೋಡಬೇಕು. ಸೊಲ್ಯೂಷನ್ ಏನಿದೆ, ಫಸ್ಟು 3 ಇದೆ ಅಲ್ವಾ, ಎಕ್ಸ್ ಅಂದರೆ ಏನು 3 ಇದೆ, ಇದನ್ನು ಎಕ್ಸ್ ಅಂತ ಕರಿತೀವಿ, ಇದನ್ನು ವೈ ಅಂತ ಕರಿತೀವಿ. ಎಕ್ಸಿಗೆ ಏನಿದೆ 3 ಇದೆ, ಪ್ಲಸ್ ಹಾಗೆ ಹೇಗಿದೆ ಹಾಗೆ ಬರ್ಕೊಬೇಕು. ವೈಗೆ ಏನು ಬಂದಿದೆ ಇಲ್ಲಿ 1 ಬಂದಿದೆ, ಇಸ್ ಈಕ್ವಲ್ ಟು 4. 3 + 1 ಇಸ್ ಈಕ್ವಲ್ ಟು 4. ಹೌದಾ, 4 ಇಸ್ ಈಕ್ವಲ್ ಟು 4. ಹಾಗಾದರೆ LHS ಈಕ್ವಲ್ಸ್ RHS ಆಯಿತಾ. ಸೊ ಇದಿಷ್ಟು ಬಂದಿದೆ ಅಂದರೆ ನೀವು ಮಾಡಿರೋ ಆನ್ಸರು 100% ಸರಿ ಇದೆ ಅಂತ. ನೀವು ಜಸ್ಟ್ ಇದು ಒಂದೇ ಇಕ್ವೇಷನ್ನಿಗೆ ಹಾಕಲೇಬೇಕಾ ಅಂತ ಏನಿಲ್ಲ, ಯಾವುದಾದ್ರೂ ಈ ಎರಡರಲ್ಲಿ ಯಾವ ಇಕ್ವೇಷನ್ನಾರ ಹಾಕ್ಬೋದು. ನೋಡಿ, ಈಗ 2x + yನೇ ತೊಗೊತೀನಿ, ಎರಡನೇ ಇಕ್ವೇಷನ್ನೇ ತೊಗೊತೀನಿ, = 7 ಇದೆ. ಸೊ ಹಾಗಾದರೆ ನಮಗೆ ಸೊಲ್ಯೂಷನ್ಸ್ ಎಷ್ಟು ಬಂದಿತ್ತು, 3 ಮತ್ತು 1 ಬಂದಿದೆ. 2 × x ಜಾಗಕ್ಕೆ ಏನು ಹಾಕೊಬೇಕು, 3 ಹಾಕೋಬೇಕು. 3 ಪ್ಲಸ್ y ಇದೆ ಅಲ್ವಾ, ವೈಗೆ ಏನು ಬಂದಿತ್ತು ನಮಗೆ, ವೈ ನೋಡಿ ಇಲ್ಲಿ ಏನು ಬಂದಿದೆ 1 ಬಂದಿದೆ, ಅದಕ್ಕೆ 1 ಹಾಕೊತೀನಿ, = 7. ಸೊ 2 3s ಎಷ್ಟು 6, 6 + 1 = 7, 7 = 7. ಇಲ್ಲೂ ಕೂಡ LHS ಈಕ್ವಲ್ಸ್ RHS ಆಯಿತಾ, ಎರಡು ಕಡೆ ಸೇಮ್ ಇದೆಯಾ. ಹಾಗಾದರೆ ನೀವು ಮಾಡಿರುವಂತಹ ಆನ್ಸರು ಸರಿ ಇದೆ ಅಂತ. ಸೊ ಐ ಹೋಪ್ ನಿಮಗೆ ಈ ಕ್ವಶನ್ನು ತುಂಬ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಬಿಫೋರ್ ಎಂಡಿಂಗ್ ದಿಸ್ ವಿಡಿಯೋ ನೆನಪಿರಲಿ, ಸ್ಕೇಲ್ ಹಾಕೋದಕ್ಕೆ ಮರಿಬೇಡ್ರಿ. ಸ್ಕೇಲ್ ಹಾಕೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಸ್ಟ್ಯಾಂಡರ್ಡ್ನ ತೋರಿಸುತ್ತದು. ಹಾಗಾಗಿ ಸ್ಕೇಲ್ ಹಾಕೋದನ್ನು ಮರಿಬೇಡ್ರಿ ಮತ್ತು ಕ್ಲೀನಾಗಿ ಮಾಡಿರಿ. ಇವನ್ನೆಲ್ಲ ಕೂಡ ಈ ಕನ್ಸ್ಟ್ರಕ್ಷನ್ನ ಪೆನ್ಸಿಲಲ್ಲಿ ಮಾಡಿ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಬಾಕ್ಸನ್ನು ಹಾಕೊಂಬರೀರಿ, ಸೊ ದಟ್ ವ್ಯಾಲ್ಯೂಯೇಟರ್ಸ್ಗೂ ಇಂಪ್ರೆಸ್ ಆಗ್ತಾರೆ, ನೋಡಿದ ತಕ್ಷಣ ಇಂಪ್ರೆಸ್ ಆಗ್ತಾರೆ. ಸೊ ಇದು ಗ್ರಾಫಿಕಲ್ ಮೆಥಡ್ನಲ್ಲಿ ಸಾಲ್ವ್ ಮಾಡುವಂಥ ಮೆಥಡು. ಇದೇ ರೀತಿ ಬೇರೆ ಕ್ವಶನ್ಸ್ನ ನಿಮ್ಗೆ ಏನಾದ್ರು ಸಾಲ್ವ್ ಮಾಡಬೇಕು ಅಂತ ಅಂದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಯಾವ ಕ್ವಶನ್ ಬೇಕೋ ಆ ಕ್ವಶನ್ನ ನೋಡಿ ಸಾಲ್ವ್ ಮಾಡ್ತೀನಿ ನಿಮಗೋಸ್ಕರ. ಸೊ ಆಲ್ ದಿ ಬೆಸ್ಟ್ ಫಾರ್ SLC ಎಕ್ಸಾಮ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರೂ ಚೆನ್ನಾಗಿ ಮಾಡಿರಿ. ಬಿಫೋರ್ ಎಕ್ಸಿಟಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.